ಎಲ್ಲರಿಗೂ 50 ಕೋಟಿ ಕೊಡ್ಬೇಕು. ಯಾವುದೇ ಪಕ್ಷದ ಶಾಸಕರಿಗೆ ಎಲ್ಲರೂ ಕೊಡ್ಲಿ. ಇನ್ನು ಇಂಪ್ಲಿಮೆಂಟ್ ಆದ್ಮೇಲೆ ಏನಾದ್ರೂ ತಾರತಮ್ಯ ಆದ್ರೆ ಅವಾಗ ಸರಿ ಇಲ್ಲ ಅಂತ ಹೇಳ್ಬೋದು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯಕ್ಕೆ ಸಿಎಂ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮಾತ್ರನೇ ಸಿಎಂ? ಬಟ್ ಇದು ನೀವು ಕೊಟ್ರ ಮಾಹಿತಿ ಏನಾದ್ರೂ ಅದು ಸರಿ ಇದ್ರೆ ಅದು ತಪ್ಪಾಗುತ್ತೆ. ಸಿಎಂ ಸ್ಥಾನಕ್ಕೆ ಗೊತ್ತೇನಿಲ್ಲ, ಎಲ್ಲಿದೆ? ನಮ್ಮ ಟ್ಯಾಕ್ಸ್ ಅಲ್ಲಿ ಹೋಗ್ತಿರೋ ಹಣದಲ್ಲಿ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗಿದೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ಆದೇಶವನ್ನು ಕೊಟ್ಟಿದೆ. ಏನಂದ್ರೆ ಬಿಜೆಪಿ ಜೆಡಿಎಸ್ ಶಾಸಕರಿಗೆ 25 ಕೋಟಿ ಅನುದಾನ ಮತ್ತೆ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಏನ್ ಹೇಳ್ತೀರಾ ಸರ್, ಇದು ಸರಿ ಅನ್ಸ್ತಾ ಇದೆಯಾ ನಿಮ್ಮ ಪ್ರಕಾರ? ಇಲ್ಲ, ನಾನು ಬೆಳಿಗ್ಗೆ ಪೇಪರ್ ನೋಡಿದಾಗ ಎಲ್ಲಾ ಶಾಸಕರಿಗೂ 50 ಕೋಟಿ ಅಂತ ನಾನು ನೋಡಿದೆ ಹೆಡ್ಲೈನ್ಸ್ ಅಲ್ಲಿ, ಪ್ರಜಾವಾಣಿ ಪೇಪರ್ ನಲ್ಲಿ. ಬಟ್ ಇದು ನೀವು ಕೊಟ್ರ ಮಾಹಿತಿ ಏನಾದ್ರೂ ಅದು ಸರಿ ಇದ್ರೆ ಅದು ತಪ್ಪಾಗುತ್ತೆ. ಎಲ್ಲರಿಗೂ 50 ಕೋಟಿ ಕೊಡ್ಬೇಕು. ಯಾವುದೇ ಪಕ್ಷದ ಶಾಸಕರಿರ್ಲಿ ಎಲ್ಲರೂ ಕೊಡ್ಲಿ. ಸೊ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇಡೀ ರಾಜ್ಯಕ್ಕೆ ಸಿಎಂ ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮಾತ್ರನೇ ಸಿಎಂ? ಅವರು ಇಡೀ ರಾಜ್ಯಕ್ಕೆ ಸಿಎಂ. ಆದ್ರೆ ಯಾಕೆ ಸರ್ ಎಲ್ಲೋ ಒಂದ್ ಕಡೆ ಅಂದ್ರೆ ಈಗ ಹಲ್ಲು ಒಂದು ಕಡೆ ಹೆಚ್ಚು ಮಾಡ್ತಾ ಇರೋದು, ಇನ್ನೊಂದು ಕಡೆ ಕಡಿಮೆ ಮಾಡ್ತಾ ಇರೋದು? ಇಲ್ಲ, ಆತರ ಏನ್ ಮಾಡ್ತಿಲ್ಲ. ಇವತ್ತೇನೋ ನೀವು ಹೇಳಿರೋ ನ್ಯೂಸ್ ಪ್ರಕಾರ ಅವ್ರು ಆತರ ಏನಾದ್ರು ವಿರೋಧ ಪಕ್ಷ ಶಾಸಕರಿಗೆ ಕಡಿಮೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಸರಿ ಮಾಡ್ಕೊಬೇಕು ಅಂತ ಹೇಳ್ತೀವಿ. ಕಾಂಗ್ರೆಸ್ ಸರ್ಕಾರ ಕ್ಷೇತ್ರಕ್ಕೆ ಮಾತ್ರ ಹೆಚ್ಚು ಅನುದಾನ ಕೊಟ್ಟಿರೋದು. ಸಿಎಂ ಅವರ ಈ ನಡೆ ನೋಡಿದ್ರೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲ, ಇವಾಗ ಅನೌನ್ಸ್ ಮಾಡಿರ್ತಾನೆ, ಅದು ಇನ್ನು ಇಂಪ್ಲಿಮೆಂಟ್ ಆಗ್ಲಿ. ಇಂಪ್ಲಿಮೆಂಟ್ ಆದ್ಮೇಲೆ ಏನಾದ್ರು ತಾರತಮ್ಯ ಆದ್ರೆ ಅವಾಗ ಸರಿ ಇಲ್ಲ ಅಂತ ಹೇಳ್ಬೋದು. ಈಗ ಅನೌನ್ಸ್ ಮಾಡಿರೋದು ಅದು ಇನ್ನು ಪೂರ್ತಿ ಇಂಪ್ಲಿಮೆಂಟ್ ಆಗಿಲ್ಲ. ಸರಿ ಮಾಡ್ಕೊಳೋದಕ್ಕೆ ಚಾನ್ಸ್ ಇದೆ. ಯಾವಾಗ ಸಿಎಂ ಸ್ಥಾನಕ್ಕೆ ಕುತ್ತು ಬರುತ್ತೋ ಆವಾಗ ಈ ರೀತಿ ಸಮಾವೇಶ ಮಾಡ್ತಾ ಇರೋದು ಏನ್ ಹೇಳ್ತೀರಾ ಸರ್? ಸಿಎಂ ಸ್ಥಾನಕ್ಕೆ ಗೊತ್ತೇನಿಲ್ಲ, ಅದು ಎಲ್ಲಿದೆ? 5 ಗ್ಯಾರಂಟಿಗಳನ್ನ ಕೊಡ್ತೀನಿ, 5 ಗ್ಯಾರಂಟಿಗಳೆಲ್ಲ ಕೊಟ್ಟವ್ರೆ. ಅದ್ರಲ್ಲಿ 3 ಕೊಡ್ತಿದ್ದಾರೆ ಅಂತ ಜನಗಳೇ ಹೇಳ್ತಾರೆ. ಇನ್ನೊಂದ್ ಕಡೆ ಬಂದ್ಬಿಟ್ಟು 3 ಗ್ಯಾರಂಟಿಗಳಲ್ಲಿ ಒಂದು ಕೊಡ್ತಾ ಇದೆ, 2 ಕೊಡ್ತಾ ಇದೆ ಅಂತ ಜನರ ಬಾಯಿಂದಾನೆ ಹೇಳ್ತಾ ಇದಾರೆ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಇದು 5 ಗ್ಯಾರಂಟಿಗಳು ಇಂಪ್ಲಿಮೆಂಟ್ ಮಾಡಿದ್ದಾರೆ, ಏನ್ ತೊಂದರೆ ಇಲ್ಲ. ಆಮೇಲೆ ಅವ್ರಿಗೆ ಸಿಎಂ ದೇನ್ ಗೊತ್ತಿಲ್ಲ. ಅವ್ರ ಪಾರ್ಟಿನಲ್ಲಿ ಹೈಕಮಾಂಡ್ ತೀರ್ಮಾನಗಳು ಏನೇನೋ ತೀರ್ಮಾನಗಳು ಹಾಕೊಂಡು ಅದಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ಏನ್ ಕೂತಿಲ್ಲ. ಮತ್ತೆ ಅವ್ರವ್ರ ತೀರ್ಮಾನಗಳು ಅದು ಅವ್ರಿಗೆ ಬಿಟ್ಟಿದ್ದು, ಅವ್ರ ಪಕ್ಷಕ್ಕೆ ಬಿಟ್ಟಿದ್ದಲ್ವಾ. ಪಬ್ಲಿಕ್ಗೆ ಈ ತರ ಒಂದು ಸರ್ಕಾರಕ್ಕೆ ತೊಂದರೆ ಆಗಿತ್ತು ಅಂತ ಏನು ಇಲ್ಲ. ಜನಗಳೇ ಹೇಳ್ತಾ ಇರೋದು ಸರ್, ಅಂದ್ರೆ ಒಂದು ಕಡೆ ಕಿತ್ಕೊಂತಾ ಇದೆ, ಇನ್ನೊಂದ್ ಕಡೆ ಕೊಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅಂತ. ಏನ್ ಹೇಳ್ತೀರಾ ಇದಕ್ಕೆ? ಏನ್ ಕಿತ್ಕೊಳ್ತಿದೆ? ಇಂಟರ್ನಲ್ ಟ್ಯಾಕ್ಸ್ ರೈಸ್ ಮಾಡ್ತಿದಾರೆ. ಅದು ಏನಕ್ಕೆ ಮಾಡ್ತಾರೆ ಅಂದ್ರೆ, ಸೆಂಟ್ರಲ್ ಗವರ್ಮೆಂಟ್ ನಮ್ಮ ಕರ್ನಾಟಕದಿಂದ ಹೋಗ್ತಿರೋ 4 ಲಕ್ಷ ಕೋಟಿ 4 ಲಕ್ಷ ಕೋಟಿ ಇದರಲ್ಲಿ ಹಣದಲ್ಲಿ ಬರೀ 13% ಮಾತ್ರ ಕೊಡ್ತಾವ್ರೆ. ಅದು ಸ್ವಲ್ಪ ತಾರತಮ್ಯ ಆಗ್ಬಿಟ್ಟು 30% ಮಿನಿಮಮ್ ಕೊಡ್ಬೇಕಾಯ್ತು ಅವರು. ಆ ಥರ ಕೊಟ್ಟಾಗ ಅವಾಗ ಏನಾಗುತ್ತೆ, ಇಲ್ಲಿ ಟ್ಯಾಕ್ಸ್ ಹಾಕೋದು ಬಿಟ್ಬಿಡ್ತಾರೆ. ಆ ಅಮೌಂಟ್ ಅಲ್ಲಿ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಇದು ಕೇಂದ್ರ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೈಗೊಳ್ಬೇಕು. ನೀಟಾಗಿ ಕರೆಕ್ಟಾಗಿ ನಮ್ಮ ಕರ್ನಾಟಕ ಸ್ಟೇಟ್ಗೆ ಎಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು. ಸೊ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಏನ್ ಹೇಳ್ತೀರಾ ಸರ್? ಅಭಿವೃದ್ಧಿ ಏನ್ ಪರವಾಗಿಲ್ಲ, ಗ್ಯಾರಂಟಿ ಕೊಡ್ತಾವ್ರೆ. ಮತ್ತೆ ಅಭಿವೃದ್ಧಿ ಪರವಾಗಿಲ್ಲ, ಏನ್ ತೊಂದರೆ ಇಲ್ಲ. ಈಗೆಲ್ಲ ನೋಡಿ, ಈಗ ಬೆಂಗಳೂರಿನಲ್ಲಿ ವೈಟ್ ಟ್ಯಾಪಿಂಗ್ ಎಲ್ಲ ಮಾಡ್ತಾವ್ರೆ. ಇಲ್ಲೇ ವಿಜಯನಗರದಲ್ಲಿ ವೈಟ್ ಟ್ಯಾಪಿಂಗ್ ಆಯ್ತು, ನೆನೆ ಇನಾಗ್ರೇಷನ್ ಆಗಿದೆ. ಅದ್ರ ಪಾಡ್ಗೆ ಅದು ನಡೀತಿದೆ. ಬಟ್ ಈ ಜಾಸ್ತಿ ಅಭಿವೃದ್ಧಿಗೆ ಈ ಸೆಂಟ್ರಲ್ ಗವರ್ಮೆಂಟ್ ಇಂದ ನಮ್ಮ ಟ್ಯಾಕ್ಸ್ ಅಲ್ಲಿ ಹೋಗ್ದಿರೋ ಹಣದಲ್ಲಿ ಸರಿಯಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಿಲ್ಲ. ಅದೇ ಕಾರಣ ಅಂತ ಹೇಳ್ಬೋದು.